ಭಾರತದ ಇತಿಹಾಸವು ಮಾನವ ಇತಿಹಾಸದಷ್ಟೇ ಪ್ರಾಚೀನ ಎಂದು ಹಲವರು ಹೇಳುತ್ತಾರೆ. ಆದರೆ ಇತಿಹಾಸದ ಪುಸ್ತಕಗಳಲ್ಲಿ ಮನುಷ್ಯನು ಆಫ್ರಿಕಾದಿಂದ ಭಾರತಕ್ಕೆ ಬಂದನು ಎಂದು ಓದುತ್ತೇವೆ. ಹಾಗಾದರೆ ನಿಜ ಯಾವುದು? ಭಾರತದ ಇತಿಹಾಸವು ಎಷ್ಟು ವರ್ಷ ಹಳೆಯದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಪುರಾತತ್ವದ ಸಂಶೋಧನೆಯ ಪ್ರಕಾರ ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಗಳಿಗಿಂತಲೂ ಲಕ್ಷಾಂತರ ವರ್ಷಗಳ ಹಿಂದೆಯೇ ಭಾರತದ ಉಪಖಂಡದಲ್ಲಿ ಮಾನವರು ವಾಸಿಸುತ್ತಿದ್ದರು. ಮಧ್ಯಪ್ರದೇಶದ ನರ್ಮದಾ ಕಣಿವೆಯಲ್ಲಿ ಪತ್ತೆಯಾದ ನರ್ಮದಾ ಮಾನವ ಜೀವಾಂಶವು ಸುಮಾರು 5 ಲಕ್ಷ ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾಗಿದೆ. ಇಂದಿನ ಪಾಕಿಸ್ತಾನದಲ್ಲಿರುವ ರಿವಾಟ್ ಪ್ರದೇಶದಲ್ಲಿ ಸುಮಾರು 2 ಲಕ್ಷ ವರ್ಷಗಳಷ್ಟು ಹಳೆಯ ಕಲ್ಲಿನ ಆಯುಧಗಳು ಪತ್ತೆಯಾಗಿವೆ. ಇದರಿಂದ ಭಾರತೀಯ ಉಪಖಂಡದಲ್ಲಿ ಸುಮಾರು 2.5 ರಿಂದ 3 ಲಕ್ಷ ವರ್ಷದ ಹಿಂದೆ ಮಾನವ ಪೂರ್ವಜರು ಬದುಕಿದ್ದರು ಎಂಬ ಅಭಿಪ್ರಾಯ ಬಲವಾಗಿದೆ. ಇದರ ಜೊತೆಗೆ ಮಧ್ಯಪ್ರದೇಶದ ಭಿಂಬೆಟ್ಕಾ ಗುಹೆಗಳು ಮಾನವ ಇತಿಹಾಸದ ಅಮೂಲ್ಯ ಸಾಕ್ಷಿಗಳಾಗಿವೆ. ಇಲ್ಲಿ ದೊರೆಯುವ ಗುಹಾ ಚಿತ್ರಗಳು ಮತ್ತು ವಾಸದ ಗುರುತುಗಳು ಸಾವಿರಾರು ವರ್ಷಗಳ ಹಿಂದಿನ ಮಾನವನ ಜೀವನ ಶೈಲಿಯನ್ನು ತಿಳಿಸುತ್ತವೆ. ಕೆಲವು ಚಿತ್ರಗಳು ಸುಮಾರು 1 ಲಕ್ಷ ವರ್ಷಗಳಷ್ಟು ಹಳೆಯವು ಎಂದು ಅಂದಾಜಿಸಲಾಗಿದೆ. ಭಾರತದ ಇತಿಹಾಸವನ್ನು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸುಮಾರು 5 ಲಕ್ಷ ವರ್ಷದ ಹಿಂದೆಯೇ ಆರಂಭವಾದ ಪಾಷಾಣ ಯುಗದಲ್ಲಿ ಮಾನವರು ಕಲ್ಲಿನ ಉಪಕರಣಗಳನ್ನು ಬಳಸಿ ಬೇಟೆಯಾಡುತ್ತಿದ್ದರು, ಗುಹೆಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಪ್ರಕೃತಿಯನ್ನೇ ಅವಲಂಬಿಸಿ ಬದುಕುತ್ತಿದ್ದರು. ಈ ಯುಗವನ್ನು ನವಪಾಷಾಣ ಯುಗ ಎಂದು ಕೂಡ ಹೇಳಲಾಗುತ್ತದೆ. ಮಹಾರಾಷ್ಟ್ರದ ಬೋರಿ ಪ್ರದೇಶ ಹಾಗೂ ಮಧ್ಯಪ್ರದೇಶದ ಭಿಂಬೆಟ್ಕಾ ಗುಹೆಗಳು ಈ ಕಾಲದಲ್ಲಿ ಪ್ರಮುಖ ಪುರಾತತ್ವ ಕೇಂದ್ರಗಳಾಗಿವೆ. ಹೋಮೋ ಸಾಪಿಯನ್ಸ್ ಎಂಬ ಆಧುನಿಕ ಮಾನವನು ಸುಮಾರು 75,000 ವರ್ಷದ ಹಿಂದೆಯೇ ಆಫ್ರಿಕಾದಿಂದ ವಿಶ್ವದ ವಿವಿಧ ಭಾಗಗಳಿಗೆ ವಲಸೆ ಬಂದನು. ಇದೇ ಸಮಯದಲ್ಲಿ ಭಾರತಕ್ಕೂ ಬಂದಿದ್ದ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ನವಪಾಷಾಣ ಯುಗದಲ್ಲಿ ಮಾನವರು ಕೃಷಿಯನ್ನು ಆರಂಭಿಸಿದರು. ಶಾಶ್ವತ ವಸತಿಗಳು ನಿರ್ಮಾಣವಾದವು. ಮೆಹರ್ಗಢ್ ಸೇರಿದಂತೆ ಅನೇಕ ಸ್ಥಳದಲ್ಲಿ ಕೃಷಿ ಮತ್ತು ಪಶು ಸಂಗೋಪನೆಯ ಪುರಾವೆಗಳು ದೊರೆತಿವೆ. ಸುಮಾರು ಕ್ರಿಸ್ತಪೂರ್ವ 3300ರಲ್ಲಿ ಭಾರತೀಯ ಉಪಖಂಡದಲ್ಲಿ ಕಂಚಿನ ಯುಗ ಆರಂಭವಾಯಿತು. ಇದೇ ಸಮಯದಲ್ಲಿ ವಿಶ್ವದ ಅತ್ಯಂತ ಪ್ರಾಚೀನ ನಗರ ನಾಗರಿಕತೆಗಳಲ್ಲಿ ಒಂದಾದ ಸಿಂಧೂ ಕಣಿವೆ ನಾಗರಿಕತೆ ಬೆಳವಣಿಗೆ ಆಯಿತು. ಹರಪ್ಪ, ಮೊಹೆಂಜೊದಾರೋ, ಕಾಲಿಬಗನ್ ಮುಂತಾದ ನಗರಗಳು ಉತ್ತಮ ನಗರ ಯೋಜನೆ, ಒಳಚರಂಡಿ ವ್ಯವಸ್ಥೆ ಮತ್ತು ವ್ಯಾಪಾರಕ್ಕಾಗಿ ಪ್ರಸಿದ್ಧವಾಗಿದ್ದವು. ಸುಮಾರು ಕ್ರಿಸ್ತಪೂರ್ವ 500 ರಿಂದ 1500ರವರೆಗೆ ವೇದಕಾಲ ಎಂದು ಪರಿಗಣಿಸಲಾಗುತ್ತದೆ. ಈ ಕಾಲದ ಪ್ರಮುಖ ಮೂಲಗಳು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಆರ್ಯರು ಭಾರತಕ್ಕೆ ಹೊರಗಿನಿಂದ ಬಂದರೆ ಅಥವಾ ಇಲ್ಲಿಯವರೇ ಎಂಬ ವಿಷಯದಲ್ಲಿ ಇಂದಿಗೂ ಇತಿಹಾಸಕಾರರ ನಡುವೆ ಚರ್ಚೆ ನಡೆಯುತ್ತದೆ. ಸುಮಾರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ 16ನೇ ಮಹಾಜನಪದಗಳು ಬೆಳೆಯಿತು. ಕ್ರಿಸ್ತಪೂರ್ವ 322ರಲ್ಲಿ ಚಂದ್ರಗುಪ್ತ ಮೌರ್ಯ ನಂದ ವಂಶವನ್ನು ಸೋಲಿಸಿ ಭಾರತದ ಮೊದಲ ವಿಶಾಲ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ಅವರ ಮೊಮ್ಮಗ ಸಾಮ್ರಾಟ್ ಅಶೋಕ ಭಾರತದ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಒಬ್ಬನಾಗಿದ್ದನು. ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಶಾಂತಿ ಮತ್ತು ಧರ್ಮದ ಸಂದೇಶವನ್ನು ಹರಡಿಸಿದರು. ಮೌರ್ಯರ ನಂತರ ಶುಂಗರು ಆಡಳಿತ ನಡೆಸಿದರು. ಅದರ ಬಳಿಕ ಕುಶಾನ ಸಾಮ್ರಾಜ್ಯ ಬೆಳೆಯಿತು. ಕನಿಷ್ಕ ಈ ವಂಶದ ಅತ್ಯಂತ ಪ್ರಸಿದ್ಧ ರಾಜ. ದಕ್ಷಿಣ ಭಾರತದಲ್ಲಿ ಚೋಳ, ಚೇರ ಮತ್ತು ಪಾಂಡ್ಯ ರಾಜ್ಯಗಳು ಅಭಿವೃದ್ಧಿ ಹೊಂದಿದ್ದವು. ಅದೇ ಕಾಲದಲ್ಲಿ ಅಜಂತಾ ಮತ್ತು ಎಲ್ಲೋರಾ ಗುಹೆಗಳ ನಿರ್ಮಾಣವೂ ಆರಂಭವಾಯಿತು. ಸುಮಾರು ಕ್ರಿಸ್ತಪೂರ್ವ 320ರಲ್ಲಿ ಚಂದ್ರಗುಪ್ತ ಪ್ರಥಮ ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಸಮುದ್ರಗುಪ್ತ ಅವರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ. ಈ ಕಾಲದಲ್ಲಿ ವಿಜ್ಞಾನ, ಗಣಿತ, ಸಾಹಿತ್ಯ ಮತ್ತು ಕಲೆಗಳು ಅತ್ಯುನ್ನತ ಮಟ್ಟಕ್ಕೆ ತಲುಪಿದ್ದವು. ಸುಮಾರು 7ನೇ ಶತಮಾನದಲ್ಲಿ ಹರ್ಷವರ್ಧನ ಉತ್ತರ ಭಾರತವನ್ನು ಆಳಿದರು. ಆ ಕಾಲದಲ್ಲಿ ಚೀನಾದ ಯಾಂತ್ರಿಕ ಹುಯೆನ್ ತ್ಸಾಂಗ್ ಭಾರತಕ್ಕೆ ಭೇಟಿ ನೀಡಿ ಭಾರತೀಯ ಸಮಾಜದ ಬಗ್ಗೆ ವಿವರವಾಗಿ ಬರೆದಿದ್ದಾನೆ. ದಕ್ಷಿಣದಲ್ಲಿ ಚಾಲುಕ್ಯ, ಪಲ್ಲವ ಮತ್ತು ಪಾಂಡ್ಯ ಸಾಮ್ರಾಜ್ಯಗಳು ಬಲಿಷ್ಠವಾಗಿದ್ದವು. ಅರಬರು, ಟರ್ಕರು ಮತ್ತು ದೆಹಲಿ ಸುಲ್ತಾನರು. ಸುಮಾರು 8ನೇ ಶತಮಾನದಲ್ಲಿ ಅರಬರು ಸಿಂಧ್ ಪ್ರದೇಶವನ್ನು ವಶಪಡಿಸಿಕೊಂಡರು. ನಂತರ ಮಹಮ್ಮದ್ ಜಿನ್ನಾ ಭಾರತವನ್ನು 17 ಬಾರಿ ಆಕ್ರಮಿಸಿದರು. ನಂತರ ಮಹಮ್ಮದ್ ಗೋರಿ 1192ರಲ್ಲಿ ತೈರನ 2ನೇ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣರನ್ನು ಸೋಲಿಸಿದರು. ಇದಾದ ಮೇಲೆ ನಂತರ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾಯಿತು. ದಕ್ಷಿಣ ಭಾರತದಲ್ಲಿ ಹರಿಹರ ಮತ್ತು ಬುಕ್ಕ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಶ್ರೀ ಕೃಷ್ಣ ದೇವರಾಯರು ಈ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ರಾಜರಾಗಿದ್ದರು. ನಂತರ 1526ರಲ್ಲಿ ಬಾಬರ್ ಪಾನಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ನಂತರ ಹುಮಾಯೂನ್, ಅಕ್ಬರ, ಜಹಾಂಗೀರ, ಶಹಜಾನ್ ಮತ್ತು ಔರಂಗಜೇಬ್ ಆಳ್ವಿಕೆ ನಡೆಸಿದರು. ಅಕ್ಬರ್ ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರೆ ಔರಂಗಜೇಬ್ ಕಟ್ಟುನಿಟ್ಟಿನ ಆಡಳಿತಕ್ಕಾಗಿ ಪ್ರಸಿದ್ಧನಾದ. ನಂತರ ಮೊಘಲ್ ಸಾಮ್ರಾಜ್ಯದ ಕೊನೆಯ ಹಂತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದರು. ಮರಾಠರು ಭಾರತದಲ್ಲಿ ಪ್ರಮುಖ ರಾಜಕೀಯ ಶಕ್ತಿ
ಶಕ್ತಿಯಾಗಿ ಹೊರಹೊಮ್ಮಿದರು. ನಂತರ ಯುರೋಪಿನ ವ್ಯಾಪಾರ ಕಂಪನಿಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅತ್ಯಂತ ಬಲಿಷ್ಠವಾಯಿತು. 1757ರ ಪ್ಲಾಸಿ ಯುದ್ಧದ ನಂತರ ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿದರು. 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದರೂ ಅದು ವಿಫಲವಾಯಿತು. ನಂತರ ಭಾರತ ನೇರವಾಗಿ ಬ್ರಿಟಿಷ್ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿತ್ತು. 20ನೇ ಶತಮಾನದಲ್ಲಿ ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು ಸೇರಿದಂತೆ ಸಾವಿರಾರು ದೇಶಭಕ್ತರು ಸ್ವತಂತ್ರ ಹೋರಾಟ ನಡೆಸಿದರು. ಕೊನೆಗೆ 1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಪಡೆಯಿತು. ಆದರೆ ಅದರೊಂದಿಗೆ ದೇಶ ಭಾರತ ಮತ್ತು ಪಾಕಿಸ್ತಾನ ಎಂದು ವಿಭಜನೆಯಾಯಿತು. ಭಾರತದ ಇತಿಹಾಸವು ಕೇವಲ 1000 ವರ್ಷಗಳ ಕಥೆಯಲ್ಲ, ಇದು ಲಕ್ಷಾಂತರ ವರ್ಷಗಳ ಮಾನವ ಅಭಿವೃದ್ಧಿ, ನಾಗರಿಕತೆ, ಸಂಸ್ಕೃತಿ, ವಿಜ್ಞಾನ, ಸಾಮ್ರಾಜ್ಯಗಳು ಮತ್ತು ಸ್ವತಂತ್ರ ಹೋರಾಟದ ಅದ್ಭುತ ಪಯಣವಾಗಿದೆ. ಮತ್ತೆ ಇನ್ನಷ್ಟು ಇತಿಹಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.